ಇವತ್ತು ತೋರಿಸ್ಕೊಡುವಂತಹ ರೆಸಿಪಿ ಅಥವಾ ಪಾಕವಿಧಾನ ಬೆಳಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನ ಲಂಚ್ ಬಾಕ್ಸ್ಗೆ ಬೇಕಿದ್ರೂ ಕಳಿಸಬಹುದು, ರಾತ್ರಿ ಊಟಕ್ಕೆ ಬೇಕಾದ್ರೂ ಮಾಡ್ಕೊಳ್ಬಹುದು. ಅತ್ಯಂತ ಕಡಿಮೆ ಸಾಮಗ್ರಿಯಲ್ಲಿ ಇದನ್ನ ಮಾಡ್ಕೊಳ್ಬಹುದು. ಎಲ್ರಿಗೂ ನಮಸ್ಕಾರ. ಮನೆಯೂಟಕ್ಕೆ ಆದರದ ಸ್ವಾಗತ. ಮೊದಲನೇ ಹಂತದಲ್ಲಿ 1 ಕಪ್ ಗೋಧಿ ಹಿಟ್ಟನ್ನ ಒಂದು ಅಗಲವಾದ ಬಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸಲ ಅದನ್ನ ಬೆರೆಸ್ಕೊಂಡು, ಹಿಟ್ಟು ಮತ್ತೆ ಉಪ್ಪನ್ನ ಚೆನ್ನಾಗಿ ಬೆರೆಸ್ಕೊಂಡು ಅದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಮೃದುವಾದ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಬೇಕು. ಮೃದುವಾದ ಹಿಟ್ಟನ್ನ ಕಲ್ಸ್ಕೊಂಡ ನಂತರ ಇದಕ್ಕೆ 1 ಚಮಚದಷ್ಟು ಬೆಣ್ಣೆಯನ್ನ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಬೆಣ್ಣೆ ಇಲ್ದಿದ್ರೆ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ ಚೆನ್ನಾಗಿ ನಾದ್ಕೊಳ್ಬಹುದು. ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ಮೃದುವಾಗುತ್ತೆ, ಒಳ್ಳೆ ಹದ ಬರುತ್ತೆ. ನೋಡಿ, ಹಿಟ್ಟನ್ನ ಚೆನ್ನಾಗಿ 5-6 ನಿಮಿಷ ನಾದ್ಕೊಂಡಿದೀನಿ. ಹಿಟ್ಟು ತುಂಬಾನೇ ಮೃದುವಾಗಿದೆ. ಈಗ ಇದನ್ನ ಒಂದು 15 ನಿಮಿಷ ಮುಚ್ಚಿಡೋಣ. ಹಿಟ್ಟನ್ನ ಕಲ್ಸ್ಕೊಂಡ ನಂತರ ಒಂದು ಬಾಂಡ್ಲೆಯಲ್ಲಿ 1 ಚಮಚದಷ್ಟು ಎಣ್ಣೆಯನ್ನ ಹಾಕಿ ಅದನ್ನ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ 1 ಕಪ್ ಆಗುವಷ್ಟು ಹಿತಕಿದ ಅವರೆಕಾಳನ್ನ ಹಾಕೊಳ್ತಾ ಇದ್ದೀನಿ. ಒಮ್ಮೆ ಚೆನ್ನಾಗಿ ಕೈಯಾಡಿಸ್ಕೊಂಡ ನಂತರ ಇದನ್ನ 1-2 ನಿಮಿಷ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಇದನ್ನ ಸಣ್ಣ ಉರಿಯಲ್ಲಿ 2 ನಿಮಿಷ ಬೇಯಿಸ್ಕೊಳ್ಳೋಣ. 2 ನಿಮಿಷದ ನಂತರ ಒಮ್ಮೆ ಮುಚ್ಚಳ ತೆಗೆದು ಇನ್ನೊಂದ್ಸಲ ಚೆನ್ನಾಗಿ ಕೈಯಾಡಿಸಿ ಪುನಃ ಮುಚ್ಚಿಟ್ಟು ಇನ್ನೊಂದ್ 2 ನಿಮಿಷ ಇದನ್ನ ಹಾಗೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇದರಿಂದ ಈ ಅವರೆಕಾಳು ಸ್ವಲ್ಪ ಬೆಂದಿರುತ್ತೆ. ಇಷ್ಟು ಬೇಯಿಸ್ಕೊಂಡ ನಂತರ ಇದನ್ನ ಸ್ವಲ್ಪ ಆರೋದಿಕ್ ಬಿಡ್ಬೇಕು. ಮುಂದಿನ ಹಂತದಲ್ಲಿ ಮಿಕ್ಸಿ ಜಾರಲ್ಲಿ ಸಣ್ಣ ತುಂಡು ಶುಂಠಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಇಂಗು, ಇದ್ರ ಜೊತೆಗೆ ಬೆಂದ ತಣ್ಣಗಾದ ಅವರೆಕಾಳು, 1 ಚಮಚದಷ್ಟು ಜೀರಿಗೆ ಇವೆಲ್ಲವನ್ನ ಹಾಕಿ ನೀರ್ ಹಾಕದೇನೆ ಮಿಕ್ಸಿಯಲ್ಲಿ ಇದನ್ನ ತರಿತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ನಾನು ಇದನ್ನ ತರಿತರಿಯಾಗಿ ರುಬ್ಕೊಂಡಿದೀನಿ. ಇಷ್ಟ ಆದ್ರೆ ಸಾಕು. ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1/4 ಚಮಚದಷ್ಟು ಅರಿಶಿನ, 1/2 ಚಮಚದಷ್ಟು ಖಾರದ ಪುಡಿ, 1/4 ಚಮಚದಷ್ಟು ಗರಂ ಮಸಾಲ, 1/2 ಚಮಚದಷ್ಟು ಧನಿಯಾ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು. ಈಗ ಇವೆಲ್ಲವನ್ನ ಹಾಕಿದ ನಂತರ ಒಮ್ಮೆ ಎಲ್ಲಾನು ಒಂದಕ್ಕೊಂದು ಬೆರೆತು ಹೋಗೋ ಹಾಗೆ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಅಥವಾ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ತಯಾರಾಗಿದೆ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಒಮ್ಮೆ ಚೆನ್ನಾಗಿ ನಾದ್ಕೊಂಡು ಇದರಿಂದ ದೊಡ್ಡ ಉಂಡೆಯನ್ನ ಮಾಡ್ಕೊಳ್ಳೋಣ. ದೊಡ್ಡ ಗಾತ್ರದ ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಉಂಡೆಯನ್ನ ಮಾಡ್ಕೊಂಡ ನಂತರ ಹಿಟ್ಟನ್ನ ಪುನಃ ಮುಚ್ಚಿಡ್ಬೇಕು, ಇಲ್ಲಾಂದ್ರೆ ಹಿಟ್ಟಿನ ಮೇಲ್ಭಾಗ ಒಣಗಿ ಹೋಗುತ್ತೆ. ಈಗ ಈ ರೀತಿಯಲ್ಲಿ ಉಂಡೆ ಮಾಡ್ಕೊಂಡು ಇದನ್ನ ಕೈಯಿಂದ ಸ್ವಲ್ಪ ಅಗಲ ಮಾಡ್ಕೊಳ್ತಾ ಇದ್ದೀನಿ. ಇದೇ ಅಳತೆಗೆ ಇದನ್ನ ಲಟ್ಸ್ಕೊಳ್ಬಹುದು. ಈಗ ಇದ್ರೊಳಗಡೆ 1 ಚಮಚದಷ್ಟು ಅವರೆಕಾಳಿನ ಮಿಶ್ರಣವನ್ನ ಇಟ್ಟು ಇದನ್ನ ಅಂಚನ್ನ ಒತ್ತಿ ಅಂಚನ್ನ ಪೂರ್ತಿಯಾಗಿ ಇದನ್ನ ಮುಚ್ಚಬೇಕು. ಸಂಪೂರ್ಣವಾಗಿ ಇದನ್ನ ನೋಡಿ, ಈ ರೀತಿಯಲ್ಲಿ ಇದನ್ನ ಮುಚ್ಚಿ ಪುನಃ ಉಂಡೆಯನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗಿಷ್ಟವಾದ ಯಾವುದೇ ರೀತಿಯ ಮಸಾಲೆಯನ್ನು ನೀವು ಹಾಕೊಳ್ಬಹುದು. ಈಗ ಇದನ್ನ ಒಣ ಹಿಟ್ಟಿನ ಜೊತೆ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಕೈಯಿಂದ ತಟ್ಕೊಂಡು ಪುನಃ ಇದನ್ನ ಲಟ್ಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಕೈಯಲ್ಲೇ ತಟ್ಕೊಳ್ಬಹುದು, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಲಟ್ಸೋವಾಗ ಚಪಾತಿ ಮಣೆಗೆ ಅಂಟ್ಕೊಳ್ಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಸ್ಕೊಳ್ಬೇಕಾಗತ್ತೆ. ಇದನ್ನ ತುಂಬಾ ದಪ್ಪನೂ ಅಲ್ಲ, ತುಂಬಾ ತೆಳ್ಳಗೂ ಅಲ್ಲ, ಆ ರೀತಿಯಲ್ಲಿ ಲಟ್ಸ್ಕೊಳ್ಬೇಕು. ನೋಡಿ, ಇದನ್ನ ಇಷ್ಟು ದಪ್ಪ ಲಟ್ಸ್ಕೊಂಡಿದೀನಿ. ಇಲ್ಲಿ ಹೆಂಚು ಕೂಡ ಬಿಸಿ ಆಗಿದೆ. ಈಗ ಇದ್ರ ಮೇಲೆ ಹಾಕಿ ಇದನ್ನ ಬೇಯಿಸ್ಕೊಳ್ಬೇಕು. ಬೇಯಿಸುವಾಗ ತುಪ್ಪ ಅಥವಾ ಎಣ್ಣೆ ಯಾವ್ದನ್ನಾರು ಹಾಕಿ ಬೇಯಿಸ್ಕೊಳ್ಬಹುದು. ನಾನು ತುಪ್ಪವನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ತಿರುವು ಹಾಕಿದ ನಂತರ 2 ಕಡೆಯಲ್ಲೂ ಕೂಡ ತುಪ್ಪ ಹಾಕಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಉಬ್ಬಿ ಬಂದಿದೆ, ಹಾಗಾಗಿ ಹಿಟ್ಟು ಹದವಾಗಿದೆ, ಜೊತೆಗೆ ಲಟ್ಸಿರೋದು ಕೂಡ ಹದವಾಗಿದೆ. ಎಲ್ಲವೂ ಹದ ಇದ್ದಾಗ ಮಾತ್ರ ಉಬ್ಬಿ ಬರುತ್ತೆ. ಇದನ್ನ ಎಣ್ಣೆ ತುಪ್ಪ ಯಾವುದೂ ಇಲ್ದೇನೂ ಕೂಡ ಹಾಗೆ ಬೇಯಿಸ್ಕೊಳ್ಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ. ಇಷ್ಟೊತ್ತು ನೋಡಿದ್ರಲ್ಲ ಅವರೆಕಾಳಿಂದನೂ ಕೂಡ ಪರೋಟವನ್ನ ಹೇಗೆ ಮಾಡಬಹುದು ಅಂತ. ಹಾಗಿದ್ರೆ ಮಾಡ್ಕೊಂಡು ತಿಂದು ರುಚಿಯನ್ನ ನೋಡಿ ನಮ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ತೀರಲ್ಲ. ತುಂಬಾನೇ ಮೃದುವಾಗಿದೆ ಇದು. ಜೊತೆಗೆ ಅವರೆಕಾಳು ಘಮ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿದೆ. ಒಳಭಾಗದಲ್ಲಿ ಹೀಗಿದೆ. ಬಿಸಿ ಬಿಸಿಯಾಗಿ ತಿನ್ನೋಕಂತೂ ತುಂಬಾನೇ ಚೆನ್ನಾಗಿದೆ. ಇದನ್ನ ಕಾಯಿ ಚಟ್ನಿ ಜೊತೆ ತಿನ್ಬಹುದು, ಮೊಸರಿನ ಜೊತೆ ತಿನ್ಬಹುದು, ಇಲ್ಲ ಹಾಗೇನು ತಿನ್ಬಹುದು. ನೋಡಿದ್ರಲ್ಲ, ಒಂದು ದಿಢೀರ್ ತಿಂಡಿಯನ್ನ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಹಾಗೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.